ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 10,000 ದುಡ್ಡು ಕಣ್ರಿ. ಒಂದಲ್ಲ, ಎರಡಲ್ಲ, ಸುಮಾರು 5 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ 28 ಈ ವರ್ಷದ ಜನವರಿ ತಿಂಗಳ ಹಣ. ನಿನ್ನೆ ಮೊನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗಿದೆ. ಹೌದು, ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಬೀದರ, ಕೊಪ್ಪಳ, ಮಂಡ್ಯ, ಮಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಆಲ್ರೆಡಿ ಜಮಾ ಆಗಿದೆ. ಹಾಗಾದ್ರೆ ಬನ್ನಿ, ಈ 10,000 ಅಂದ್ರೆ ಯಾವ ಯಾವ ಕಂತುಗಳನ್ನ ಸರ್ಕಾರ ಪೆಂಡಿಂಗ್ ಉಳಿಸಿದೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ 10,000 ದುಡ್ಡನ್ನ ಪ್ರತಿಯೊಬ್ಬ ಕುಟುಂಬದ ಮಹಿಳೆಯರಿಗೆ ಜಮಾ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿಯರಿಗೆ. ಓಕೆ, ಆದ್ರೆ ಈ 3 ಲಕ್ಷ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದು ಕೂಡ ಸರ್ಕಾರವೇ ತಿಳಿಸಿರ್ತಕ್ಕಂತಹ ಮಾಹಿತಿ. ಹಾಗಾದ್ರೆ ಬನ್ನಿ, ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಒಂದಲ್ಲ, ಎರಡಲ್ಲ, ಸುಮಾರು 5 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಅದು ಯಾವ್ಯಾವ ಕಂತುಗಳು ಅಂತ ನೋಡೋದಾದ್ರೆ, ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಬರಬೇಕು. ಅದು ಇನ್ನೂ ಕೂಡ ಬಂದಿಲ್ಲ. 28ನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳ ಹಣ. 26 ಮತ್ತು 27 ರಂಜಾನ್ ಹಾಗೂ ಯುಗಾದಿ ಹಬ್ಬದ ಮುಂಚಿತವಾಗಿನೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿ ಆ 4,000 ದುಡ್ಡನ್ನ ನೀವು ಹಬ್ಬವನ್ನ ಆಚರಿಸಲಿಕ್ಕೆ 4,000 ದುಡ್ಡನ್ನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಮಾಡಿದ್ರು. ಅಂದ್ರೆ 2 ಕಂತುಗಳನ್ನ ಜಮಾ ಮಾಡಿ ಹಬ್ಬವನ್ನ ಆಚರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ 26 ನವೆಂಬರ್ ತಿಂಗಳಾಗಿತ್ತು, 27 ಡಿಸೆಂಬರ್ ತಿಂಗಳಾಗಿತ್ತು ಹೋದ ವರ್ಷದ್ದು. ಇನ್ನು ಈ ವರ್ಷದಲ್ಲಿ ಇದೇ ಜನವರಿ ತಿಂಗಳ ಹಣ 28ನೇ ಕಂತಿನ ಹಣ. ಅದೇ ರೀತಿಯಾಗಿ ಫೆಬ್ರವರಿ ಕೂಡ ಮುಗಿದೋಗಿದೆ, ಹೀಗಾಗಿ 29ನೇ ಕಂತಿನ ಹಣ ಕೂಡ ಬರಬೇಕು. ಅದಾದ ಬಳಿಕ 30ನೇ ಕಂತಿನ ಹಣ. ಹೌದು, ಈ ಮಾರ್ಚ್ ಕೂಡ ಮುಗಿಲಿಕ್ಕೆ ಬಂದಿದೆ, ಇನ್ನೇನು ಕೆಲವೊಂದಿಷ್ಟು ದಿನಗಳು ಮಾತ್ರ ಬಾಕಿ. ಹಾಗಾಗಿ ಈ ಮಾರ್ಚ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಲೇಬೇಕು. 3 ತಿಂಗಳ ಹಣವನ್ನ, ಈ ವರ್ಷದ ದುಡ್ಡನ್ನ ಸರ್ಕಾರ ಕೊಡಬೇಕಾಗಿದೆ. ಇದಷ್ಟ ಅಲ್ಲ ಸ್ನೇಹಿತರೆ, ಈ ಒಂದು 3 ಕಂತುಗಳ ಬಗ್ಗೆ ಕ್ಲಾರಿಟಿ ನಿಮಗೆ ಸಿಕ್ಕಿರಬಹುದು. 3 ಕಂತುಗಳಂದ್ರೆ 6,000 ದುಡ್ಡು ಮಾತ್ರ ಆಗತ್ತೆ. ಹಾಗಾದ್ರೆ ಇನ್ನು ಉಳಿದಂತಹ 4,000 ಯಾವ್ಯಾವ ಕಂತುಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಿಮಗೆ ಗೊತ್ತಿರದೇ ಇರುವಂತಹ ವಿಷಯವೊಂದು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಹೌದು, ಹೋದ ವರ್ಷದಲ್ಲಿನೇ ಇನ್ನೂ 2 ಕಂತುಗಳನ್ನ ಸರ್ಕಾರ ಕೊಟ್ಟಿಲ್ಲ. ನೀವು ಅನ್ಕೊಂಡಿದ್ರೆ 26, 27 ನವೆಂಬರ್ ಡಿಸೆಂಬರ್ ತಿಂಗಳನ್ನ ಕೊಟ್ಟಿದ್ದಾರೆ, ಇನ್ಯಾವ ಕಂತುಗಳಪ್ಪ ಅಂತ ನೀವು ಅನ್ಕೊಳ್ಬಹುದು. ಹೌದು, ಇನ್ನು 2 ತಿಂಗಳ ಹಣವನ್ನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ, ಯಾಮಾರಿಸ್ಬಿಟ್ಟಿದೆ ಅಂತ ಹೇಳಬಹುದು. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಆ 2 ಕಂತುಗಳ ದುಡ್ಡನ್ನ 5,000 ಕೋಟಿ ಹಣವನ್ನ ಖುದ್ದಾಗಿ ಸರ್ಕಾರವೇ ನುಂಗಾಕಿತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ಲ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಹೌದು, ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಹೋದ ವರ್ಷದ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ಹೌದು, 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನ ಕೊಡ್ತಾರೆ. ಅದಾದ ಬಳಿಕ ಫೆಬ್ರವರಿ, ಮಾರ್ಚ್ ಹೊರತುಪಡಿಸಿ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಕೊಡ್ತಾರೆ. ಹಾಗಾದ್ರೆ ಮಧ್ಯದಲ್ಲಿರ್ತಕ್ಕಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲೋಯ್ತು? ಆ 2 ತಿಂಗಳ ಹಣವನ್ನ ಸರ್ಕಾರ ಯಾಕೆ ಕೊಡಲಿಲ್ಲ? ಈ ಪ್ರಶ್ನೆಗಳು ಬಿಜೆಪಿ ನಾಯಕರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಮೊನ್ನೆ ನಡೆದಂತಹ ಸದನದಲ್ಲಿ ಕೂಡ ಮಾಡ್ತಾರೆ. ಆ 2 ತಿಂಗಳ ಹಣವನ್ನ ನೀವು ಕೊಟ್ಟಿಲ್ಲ, ಕೊಡ್ಲೇಬೇಕು ಎನ್ನುವಂತಹ ಒಂದು ಒತ್ತಾಯವನ್ನ ಹೇರ್ತಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ನಾನು ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾರೆ. ನಾನು ಕೊಟ್ಟಿದ್ದೀನಿ, ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂತಾನೆ ಹೇಳ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ ತಕ್ಷಣ ಗೊತ್ತಾಗತ್ತೆ, ಹೌದು, 2 ಕಂತುಗಳು ಪೆಂಡಿಂಗ್ ಉಳಿದಿದೆ, 2 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ಆ 2 ತಿಂಗಳ ಹಣವನ್ನ ಯಾವಾಗ ಕೊಡ್ತೀರಿ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಹೌದು, ಪೆಂಡಿಂಗ್ ಉಳಿದಿದೆ, ನನ್ನ ಗಮನಕ್ಕಿರಲಿಲ್ಲ, ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಈಗ ಮಾಹಿತಿ ಸಿಕ್ತು, ಆ 2 ತಿಂಗಳ ಹಣವನ್ನ ನಾವು ಪೆಂಡಿಂಗ್ ಉಳಿಸಿದ್ವಲ್ಲ, ಅದು ಹಣಕಾಸು ಇಲಾಖೆ ಹತ್ರನೇ ಇದೆ, ದುಡ್ಡು ಎಲ್ಲಿ ಹೋಗಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟು, ತದನಂತರ ಆ 2 ತಿಂಗಳ ಹಣವನ್ನ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಎನ್ನುವಂತಹ ಭರವಸೆಯನ್ನ ಕೊಟ್ರು. ಸೊ ಹಾಗಾಗಿ ನೀವು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ.
ಸೊ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಆ ಎಲ್ಲ ಕಂತುಗಳನ್ನು ಕೂಡ ನಾನು ಸತತವಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟರು. ಈ ವರ್ಷದ 3 ತಿಂಗಳ ಹಣ ಆದರೆ ಹೋದ ವರ್ಷದಲ್ಲಿ 2 ತಿಂಗಳ ಹಣ, ಟೋಟಲ್ 5 ತಿಂಗಳ ಹಣ 10,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗಬೇಕು. ಒಟ್ಟಿಗೆ 12,500 ಕೋಟಿ ಫಂಡ್ ರಿಲೀಸ್ ಆಗುತ್ತೆ ಹಣಕಾಸು ಇಲಾಖೆಯಿಂದ. ಹಣಕಾಸು ಇಲಾಖೆಯ ಮೇಲೇನೂ ಕೂಡ ಸಾಕಷ್ಟು ಆರೋಪವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊರಿಸ್ತಾರೆ. ಯಾಕಂದ್ರೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸನ್ನು ಕಳಿಸ್ತಾನೆ ಇರ್ತೀನಿ, ಆದರೆ ಹಣಕಾಸು ಇಲಾಖೆನೇ ಸರಿಯಾಗಿ ದುಡ್ಡನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ಮಾರ್ಚ್ ಮುಗೀತಂದ್ರೆ ಏಪ್ರಿಲ್‌ನಲ್ಲಿ ಮಾರ್ಚ್ ತಿಂಗಳ ಹಣವನ್ನ ಕೊಡಬೇಕು, ಮೇನಲ್ಲಿ ಏಪ್ರಿಲ್ ತಿಂಗಳ ಹಣ, ಜೂನ್‌ನಲ್ಲಿ ಮೇ ತಿಂಗಳ ಹಣ. ಈ ರೀತಿಯಾಗಿ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಾ ಇರುತ್ತೋ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ ಬರ್ತಿರತ್ತೆ. ಆ ರೀತಿಯಾಗಿ ಜಮಾ ಮಾಡಬೇಕಾಗಿರತ್ತೆ. ಹಾಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಟಿಸ್ ಅನ್ನ ಕಳಿಸಿರ್ತಾರೆ. ಆದ್ರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನ ಕಳಿಸೋದಿಲ್ಲ. ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ನೋಟಿಸ್ ಕಳಿಸಿದ್ರು ಸಹಿತ ಹಣಕಾಸು ಇಲಾಖೆ ದುಡ್ಡನ್ನ ಕಳಿಸ್ತಾ ಇಲ್ಲ. ಹೀಗಾಗಿ ಈ 3-4 ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯ ಮೇಲೆ ಆರೋಪವನ್ನ ಹಾಕಿಬಿಡ್ತಾರೆ. ಅದು ನಿಜ ಕೂಡ ಆಗಿರುತ್ತೆ. ಹಣಕಾಸು ಇಲಾಖೆ ಸರಿಯಾದ ಹೊತ್ತಿಗೆ ದುಡ್ಡನ್ನ ಕಳುಹಿಸಿದ್ದೇ ಆದ್ರೆ ಎಲ್ಲ ಕಂತುಗಳು ಕ್ಲಿಯರ್ ಆಗ್ತಾ ಇತ್ತು. ಈ ರೀತಿ ಪೆಂಡಿಂಗ್ ಉಳಿತಾ ಇರಲಿಲ್ಲ. ಅದರಲ್ಲಿ ಈಗಾಗಲೇ ದುಡ್ಡು ಶಾರ್ಟೇಜು, ಹಣಕಾಸು ಇಲಾಖೆ ಎಲ್ಲಿಂದ ದುಡ್ಡು ಕೊಡಬೇಕು ಅದು ಇದು ಅಂತ ಆರೋಪಗಳು ಬಂದು ಇದೆಲ್ಲ ಕೂಡ ನಿಮಗೆ ಗೊತ್ತಿರತ್ತೆ. ಸಾಕಷ್ಟು ಸಾಲವನ್ನ ಸರ್ಕಾರ ಮಾಡಿಕೊಂಡಿದೆ. ಹೀಗಾಗಿ ಈಗ ಸದ್ಯಕ್ಕಂತರೂ ಈ ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 28,608 ಕೋಟಿ ಮೀಸಲಿಟ್ಟಿದ್ದಾರೆ ಬಜೆಟ್ ಮಂಡನೆಯಲ್ಲಿ. ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇನ್ನು 3 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು. ಯಾಕೆ? ಈ 3 ಲಕ್ಷ ಫಲಾನುಭವಿಗಳು ಎಂಥವರು ಅಂದ್ರೆ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇಲ್ಲದೇ ಇರುವಂಥವರು. ಹೌದು, ನಿಮ್ಮ ಅಕೌಂಟೇ ಸರಿಯಾಗಿರ್ಲಿಲ್ಲ ಅಂದ್ರೆ ಸರ್ಕಾರ ಯಾವ ಒಂದು ಅಕೌಂಟ್‌ಗೆ ದುಡ್ಡು ಹಾಕಬೇಕು? ಈ ಪ್ರಶ್ನೆ ಬರುತ್ತೆ. ಹೀಗಾಗಿ ನಿಮ್ಮ ಅಕೌಂಟ್‌ಗಳನ್ನ ಚಾಲ್ತಿ ಮಾಡ್ಕೊಳ್ಳಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಚಾಲ್ತಿ ಅಂದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ನೀವು ಕೇಳಬಹುದು. ಬಹಳಷ್ಟು ಜನ, ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಮೊಬೈಲ್ ಇರೋದಿಲ್ಲ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ಕೂಡ ವಹಿವಾಟು ಮಾಡೋದಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ, ಅಥವಾ ಬ್ಯಾಂಕ್‌ಗಳಿಗೆ ಹೋಗಿ ದುಡ್ಡನ್ನ ಹಾಕೋದು, ತೆಗೆಯೋದು, ಈ ರೀತಿ ವ್ಯವಹಾರಗಳನ್ನ ಮಾಡಿಸ್ತಾ ಇರೋದಿಲ್ಲ. ಬ್ಯಾಂಕ್ ಅಕೌಂಟನ್ನ ಸುಮ್ಮನೆ ಓಪನ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಹೀಗಾಗಿ ಆ ಬ್ಯಾಂಕ್ ಅಕೌಂಟ್‌ಗಳನ್ನ ಓಪನ್ ಮಾಡೋದಷ್ಟೇ ಅಲ್ಲದೆ ಅದನ್ನ ನೀವು ಕಂಟಿನ್ಯೂ ಆಗಿ ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ತಾ ಇರಬೇಕು. ಚಾಲ್ತಿಯಲ್ಲಿ ಇಟ್ಕೊಳ್ಬೇಕು. ಅದನ್ನ ಬಿಟ್ಟು ಯಾವಾಗ್ಲಾದ್ರೂ ಒಂದು ಸಾರಿ ಟ್ರಾನ್ಸಾಕ್ಷನ್ ಮಾಡಿಸೋದು ಅದಲ್ಲ. ಬ್ಯಾಂಕ್‌ದವ್ರು ಹೇಳ್ತಾರೆ, ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ ನಾವು ಚಾಲ್ತಿಯಲ್ಲಿ ಇಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಹೀಗಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಉಳಿಯೋದಿಲ್ಲ. ಹೀಗಾಗಿ ಸರ್ಕಾರಕ್ಕೆ ದುಡ್ಡು ಹಾಕ್ಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಾರಿ ಚೆಕ್ ಮಾಡಿ, ಗೊತ್ತಾಗತ್ತೆ, ಕ್ಲಾರಿಟಿ ಸಿಗತ್ತೆ. ತದನಂತರ ನಿಮಗೆ ಎಂದಿನಂತೆ ಈ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಲೇಬೇಕಾದಂಥದ್ದು. ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.